ಗೆಳೆಯರೆ, ಈ ಇಡೀ ಜಾಗತಿಕ ಸಂಚಲನದ ಕೇಂದ್ರ ಬಿಂದು ಆಪರೇಷನ್ ಸಿಂಧೂರ್ ಅಂತ ಕರೆಯಲ್ಪಡುವ ರಹಸ್ಯ ಮಿಲಿಟರಿ ಕಾರ್ಯಾಚರಣೆ. ಭೌಗೋಳಿಕ ಉದ್ವಿಗ್ನತೆಯ ಸಮಯದಲ್ಲಿ ಶತ್ರುಪಡೆಯ ಕಡೆಯಿಂದ ಭಾರತದ ಗಡಿಯತ್ತ ಆಕಾಶದಲ್ಲಿ ಅತ್ಯಂತ ವೇಗವಾಗಿ ಒಂದು ಕ್ಷಿಪಣಿ ನುಗ್ಗಿ ಬರ್ತಾ ಇತ್ತು. ಹಾಗೂ ಅದುವೇ ಈ ಚೀನಾದ ಹೆಮ್ಮೆಯ PL-15. ಇದು ಯಾವುದೇ ಕ್ಷಣದಲ್ಲಿ ಭಾರಿ ವಿನಾಶವನ್ನ ಉಂಟು ಮಾಡಬಹುದಿತ್ತು. ಆದರೆ ಭಾರತೀಯ ಸೇನೆ ಯಾವುದೇ ಆತಂಕಕ್ಕೆ ಒಳಗಾಗ್ಲಿಲ್ಲ ಮತ್ತು ಅದನ್ನ ಹೊಡೆದುಳಿಸುವುದಕ್ಕಾಗಿ ಯಾವುದೇ ಪ್ರತಿದಾಳಿಯ ಕ್ಷಿಪಣಿಯನ್ನು ಕೂಡ ಹಾರಿಸಲಿಲ್ಲ. ಬದಲಾಗಿ ಭಾರತೀಯ ವಾಯುಪಡೆಯ ಎಲೆಕ್ಟ್ರಾನಿಕ್ ವಾರ್ಫೇರ್ EV ಘಟಕ ತನ್ನ ಕಣ್ಣಿಗೆ ಕಾಣದ ಅಗೋಚರ ಜಾಲವನ್ನ ಬೀಸಿತ್ತು. S-400 ನಂತಹ ಅತ್ಯಾಧುನಿಕ ವಾಯು ರಕ್ಷಣಾ ವ್ಯವಸ್ಥೆಗಳ ರಡಾರ್ಗಳು ಈ ಕ್ಷಿಪಣಿಯನ್ನು ಗುರುತಿಸಿದ ತಕ್ಷಣ ಭಾರತದ ಎಲೆಕ್ಟ್ರಾನಿಕ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಯಿತು. ಗಾಳಿಯಲ್ಲಿ ಬರ್ತಾ ಇದ್ದ ಆ ಕ್ಷಿಪಣಿಯ ಡಿಜಿಟಲ್ ಮೆದುಳನ್ನೇ ಕ್ಷಣಾರ್ಧದಲ್ಲಿ ಹ್ಯಾಕ್ ಮಾಡಲಾಯಿತು. ಈ ಕ್ಷಿಪಣಿಗೆ ತಾನು ಎಲ್ಲಿಗೆ ಹೋಗ್ತಾ ಇದ್ದೇನೆ, ತನ್ನ ನಿಜವಾದ ಗುರಿ ಯಾವುದು ಅನ್ನೋ ಅರಿವೇ ಇಲ್ಲದಂತೆ ಮಾಡಿ ಅದು ತನ್ನ ಇಂಧನ ಸಂಪೂರ್ಣವಾಗಿ ಖಾಲಿಯಾಗುವವರೆಗೂ ಆಕಾಶದಲ್ಲಿ ಗುರಿ ಇಲ್ಲದೆ ಅಲೆದಾಡುವಂತೆ ಮಾಡಲಾಯಿತು. ಕೊನೆಗೆ ಯಾವುದೇ ಸ್ಫೋಟವಿಲ್ಲದೆ ಕೇವಲ ಒಂದು ನಿಷ್ಪ್ರಯೋಜಕ ಕಬ್ಬಿಣದ ತುಂಡಿನಂತೆ ಭಾರತದ ಗಡಿಯೊಳಗೆ ಅದು ನೆಲಕಪ್ಪಳಿಸಿತು. ಈ ಚೀನಾದ ಮಿಲಿಟರಿ ಇತಿಹಾಸದಲ್ಲಿ ಇದೊಂದು ಕಲ್ಪನೆಗೂ ನಿಲುಕದ ಭಾರಿ ಆಘಾತವಾಗಿತ್ತು. ಗೆಳೆಯರೇ, ಇಲ್ಲಿ ಯಾವುದೇ ಮಾಟ ಮಂತ್ರ ನಡೆದಿಲ್ಲ, ಬದಲಾಗಿ ಭಾರತೀಯ ವಿಜ್ಞಾನಿಗಳ ಅತ್ಯುನ್ನತ ತಂತ್ರಜ್ಞಾನ ಕಾರ್ಯನಿರ್ವಹಿಸಿದೆ.